ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ರಾಹುಲ್ ಗಾಂಧಿ ಭಾರತದ ಪ್ರಜೆ ಹೌದು ಹಲ್ವೋ ಅನ್ನೋ ಗಂಭೀರ ಚರ್ಚೆ ಮತ್ತೆ ಶುರುವಾಗಿರೋದು. ಇದೀಗ ಈ ಕೇಸ್ ಅಲಹಾಬಾದ್ ಹೈಕೋರ್ಟ್ ಅಂಗಳದಲ್ಲಿದ್ದು ಹೈಕೋರ್ಟ್ ಕೂಡ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದೆ. ಸ್ನೇಹಿತರೆ, ಈ ವಿಷಯವಾಗಿ ಒಂದಿಷ್ಟು ವಿವರಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಈಗಾಗಲೇ ರಾಹುಲ್ ಗಾಂಧಿ ನಿಮಗೆಲ್ಲ ಗೊತ್ತಿರುವಂತೆ ಹಾಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಹೆಚ್ಚಾಗಿ ಮುಂದಿನ ಲೋಕಸಭಾ ಎಲೆಕ್ಷನ್ಗೆ ಪ್ರಧಾನಿ ಆಕಾಂಕ್ಷಿ ಕೂಡ ಹೌದು. ಆದರೂ ಕೂಡ ಎಲ್ಲೋ ಪ್ರಧಾನಿ ಹುದ್ದೆ ಅನ್ನೋದು ಈ ಸೋನಿಯಾ ಕುಟುಂಬಕ್ಕೆ ಮರುಭೂಮಿ ಮೇಲಿನ ಮರೀಚಿಕೆಯಾಗಿರೋದಂತೂ ಖಂಡಿತ. ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಕುರ್ಚಿ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡೋ ಜೀವಮಾನದ ಕನಸಿಗೆ ಜನರು ಪದೇ ಪದೇ ಎಳ್ಳು ನೀರು ಕೂಡ ಬಿಡ್ತಾ ಇದ್ದಾರೆ. ಆದರೂ ಭಾರತದ ಭವಿಷ್ಯವನ್ನು ವಿಭಿನ್ನ ಚಿಂತನೆಗಳ ಮುಖಾಂತರವಾಗಿ ನೋಡುತ್ತಿರೋ ರಾಹುಲ್ ಗಾಂಧಿಯನ್ನು ಆ ಸ್ಥಾನದಲ್ಲಿ ನೋಡಬೇಕು ಅನ್ನೋ ಆಸೆ, ಕನಸು ಅನೇಕ ಕಾಂಗ್ರೆಸ್ ಫಾಲೋವರ್ಸ್ಗಳಿಗೂ ಕೂಡ ಖಂಡಿತವಾಗಿಯೂ ಇದ್ದೇ ಇದೆ. ಆದರೆ ವಿಷಯ ಅದಲ್ಲ. ಹೀಗಾಗಲೇ ಇಡೀ ಭಾರತದ ಭೂಪಟದಲ್ಲಿ ಕಾಂಗ್ರೆಸ್ ಆಡಳಿತ ಸರ್ಕಾರಗಳು ಮುರಿದು ಬಿದ್ದು ಮೂಲೆ ಸೇರ್ತಾ ಇವೆ. ಇನ್ನೊಂದು ಕಡೆ ಜನಾರ್ದನ ಕೂಡ BJP ಕಡೆಗೆ ಅದು ಯಾಕೋ ಒಲವನ್ನು ಮತ್ತೆ ಮತ್ತೆ ತೋರಿಸ್ತಾ ಇದ್ದಾನೆ. ಮುಂದಿನ ಎಲೆಕ್ಷನ್ಗೆ ಹೇಗಾದರೂ ಫಿನಿಕ್ಸ್ ಅಕ್ಕಿಯಂತೆ ಮತ್ತೆ ಎದ್ದು ಬರೋ ವಿಶ್ವಾಸದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಇದ್ದರೆ ಮತ್ತೆ ಚರ್ಚೆ ಆಗ್ತಾ ಇರೋ ವಿಷಯ ರಾಹುಲ್ ಗಾಂಧಿ ಪೌರತ್ವದ ಬಗ್ಗೆ. ಮತ್ತೆ ಇದೇ ರೀತಿಯಾದಂಥ ಚರ್ಚೆಗಳು ಬಿರುಗಾಳಿಯನ್ನು ಎಬ್ಬಿಸ್ತಾ ಇವೆ. ಕಾಂಗ್ರೆಸ್ನ ಶಾಸಕ ಹಾಗೂ ಲೋಕಸಭೆಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಭಾರತದ ಪ್ರಜೆಯೇ ಅಲ್ಲ ಅನ್ನೋ ವಿವಾದ ಮತ್ತೆ ಸದ್ದು ಮಾಡ್ತಿರೋದು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸ್ತಾ ಇರತಕ್ಕಂಥ ಅಲಹಾಬಾದ್ ಹೈಕೋರ್ಟ್ ಕೂಡ ರಾಹುಲ್ ಗಾಂಧಿ ಭಾರತದ ಪ್ರಜೆ ಹೌದೋ ಅಲ್ವೋ ಮೊದಲು ತಿಳಿಸಿ ಅಂತ ಖಡಕ್ ಎಚ್ಚರಿಕೆಯೊಂದನ್ನು ನೀಡಿದೆ. ಈ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ 4 ವಾರಗಳ ಗಡುವನ್ನು ಕೂಡ ನೀಡಿದೆ. ರಾಹುಲ್ ಗಾಂಧಿ ಯಾವ ದೇಶಕ್ಕೆ ಸೇರಿದವರು, ಅವರ ಪೌರತ್ವ ಎಲ್ಲಿದೆ, ಜೊತೆಗೆ ಭಾರತ ಮತ್ತು ಇನ್ನೊಂದು ದೇಶದ ಪೌರತ್ವ ಎರಡನ್ನೂ ಕೂಡ ಹೊಂದಿ ಇಲ್ಲೇ ಅಕ್ರಮವಾಗಿ ರಾಜಕೀಯದಲ್ಲಿ ಮುಂದುವರಿತಾ ಇದ್ದಾರಾ, ಇವೆಲ್ಲದರ ವಿವರಣೆಗಳನ್ನು ಪಡೆದುಕೊಳ್ಳಿಕ್ಕೆ ಈಗ ಅಲಹಾಬಾದ್ ಹೈಕೋರ್ಟೇ ಮುಂದಾಗಿರೋದು. ಜೊತೆಗೆ ಅವರು ಯಾವ ದೇಶಕ್ಕೆ ಸೇರಿದವರು ಅಂತ 4 ವಾರಗಳಲ್ಲಿ ಕೇಂದ್ರ ಸರ್ಕಾರ ನನಗೆ ಸ್ಪಷ್ಟನೆಯನ್ನು ನೀಡಬೇಕು ಅಂತ ಇದೇ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಗೃಹ ಸಚಿವಾಲಯಕ್ಕೆ ವಾರ್ನಿಂಗ್ ಕೂಡ ನೀಡಿದೆ. ರಾಹುಲ್ ಗಾಂಧಿಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿರೋದು. ಸ್ನೇಹಿತರೆ, ದಿಲ್ಲಿಯ ಆಮ್ ಆದ್ಮಿಯ ಭದ್ರಕೋಟೆಯನ್ನೇ ಭೇದಿಸಿ ಭಾಜಪ ಭಾರತದ ಬರೋಬ್ಬರಿ 21 ರಾಜ್ಯಗಳಲ್ಲಿ ಕೇಸರಿ ಕಮಲವನ್ನು ಅರಳಿಸಿ ನಗೆ ಬೀರ್ತಾ ಇದೆ. 21 ರಾಜ್ಯಗಳಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಓಡ್ತಾ ಇದೆ. ಆದರೆ ಭಾರತದ ಪ್ರಧಾನಿ ಕನಸು ಕಾಣ್ತಾ ಇರೋ ರಾಹುಲ್ ಗಾಂಧಿಗೆ ತಾನು ಭಾರತದ ಪ್ರಜೆ ಅನ್ನೋದನ್ನು ಮೊದಲು ಖಾತ್ರಿಪಡಿಸಿ ತನ್ನ ಸ್ಥಾನವನ್ನಾದರೂ ಉಳಿಸ್ಕೊಳ್ಳಿಕ್ಕೆ ಹರಸಾಹಸವನ್ನು ಪಡುವಂತ ಆಗಿಬಿಟ್ಟಿದೆ. ಸ್ನೇಹಿತರೆ, ಇಂಥದ್ದೊಂದು ಚರ್ಚೆ ಮತ್ತೆ ಮುನ್ನೆಲೆಗೆ ಬರಲಿಕ್ಕೆ ಪ್ರಮುಖ ಕಾರಣ ಕೂಡ ಇದೆ. ಕರ್ನಾಟಕದ ಶಿಶಿರ ಅನ್ನೋ ವ್ಯಕ್ತಿ ರಾಹುಲ್ ಗಾಂಧಿಯವರ ಪೌರತ್ವದ ಬಗ್ಗೆ ವಿಚಾರಣೆ ನಡೆಸಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ರಾಹುಲ್ ಬ್ರಿಟನ್ ಸಿಟಿಜನ್ಶಿಪ್ ಕೂಡ ಹೊಂದಿದ್ದಾರೆ. ಅದಕ್ಕೆ ನನ್ನ ಬಳಿ ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಇದೆ. ಹಾಗಾಗಿ ಇದು ಸಕ್ರಮವಾಗಿಬಿಟ್ಟಿದೆ. ಇದು ಅಕ್ರಮವಾದಂಥ ನಡೆಯಾಗಿಬಿಟ್ಟಿದೆ. ಅವರು ಅಕ್ರಮವಾಗಿ 2 ದೇಶಗಳ ಪೌರತ್ವ ಪಡೆದು ಇಲ್ಲೇ ರಾಜಕೀಯವಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಇದರ ರಿಲೇಟೆಡ್ ಎಲ್ಲ ದಾಖಲೆಗಳು ಕೂಡ ನನ್ನ ಬಳಿ ಇದ್ದು ಅದನ್ನು ಇಮೇಲ್ ಮುಖಾಂತರವಾಗಿ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಾಗಿಯೂ ಕೂಡ ಅವರು ಹೇಳಿದ್ದಾರೆ. ಈ ಅರ್ಜಿಯ ವಿಚಾರಣೆ ನಡೆಸಿರ್ತಕ್ಕಂಥ ಅಲಹಾಬಾದ್ ಹೈಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ಈ ಕುರಿತಾಗಿ ಸ್ಪಷ್ಟನೆಯನ್ನು ಕೇಳಿ ಕೇಂದ್ರ ಸರ್ಕಾರಕ್ಕೆ ಚಾಟಿ ಕೂಡ ಬೀಸಿದೆ. ರಾಹುಲ್ ಗಾಂಧಿಯವರ ಪೌರತ್ವದ ವಿವಾದದ ಬಗ್ಗೆ CBI ತನಿಖೆ ನಡೆಸಬೇಕು ಅಂತ ಹೇಳಿ ಅರ್ಜಿದಾರರಾದಂಥ ಶಿಶಿರ್ ಆಗ್ರಹಿಸಿದ್ದಾರೆ. ಭಾರತದಲ್ಲಿ ದ್ವಿಪೌರತ್ವವನ್ನು ಹೊಂದಿದ್ದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಕಾನೂನು ಬಾಹಿರ. ರಾಹುಲ್ ಗಾಂಧಿ ನಿಯಮಗಳನ್ನು ಮೀರಿ ಬ್ರಿಟನ್ನ ಪೌರತ್ವವನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಈ ಕುರಿತು CBI ತನಿಖೆಗೆ ಆದೇಶವನ್ನು ನೀಡಬೇಕು ಅಂತ ಹೇಳಿ ಕೋರ್ಟ್ ಮೊರೆಯನ್ನು ಹೋಗಿರತಕ್ಕಂಥ ಶಿಶಿರ್ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ ಕಾನೂನಿನ ಪ್ರಕಾರವಾಗಿ ಯಾರಾದರೂ ಇನ್ನೊಂದು ದೇಶದ ಪೌರತ್ವವನ್ನು ಪಡೆದುಕೊಂಡ್ರೆ ಅವರ ಭಾರತೀಯ ಪೌರತ್ವ ಕೂಡ ರದ್ದಾಗುತ್ತೆ. ಆದರೆ ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಪಡೆದುಕೊಂಡ ಮೇಲೂ ಕೂಡ ಭಾರತೀಯ ಪೌರತ್ವವನ್ನು ಬಿಟ್ಟು ಕೊಡದೇ ಇರೋದು ಅದು ಕಾನೂನು ಬಾಹಿರ ಅಂತ ಹೇಳಿ ಅರ್ಜಿದಾರರಾಗಿರ್ತಕ್ಕಂಥ ಶಿಶಿರ್ ವಾದ ಮಾಡ್ತಾ ಇರೋದು. ಈ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಪ್ರತಿಕ್ರಿಯೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಗೃಹ ಸಚಿವಾಲಯದ ಪ್ರತಿಕ್ರಿಯೆಗೆ ಕಾಯ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ವರ್ಷದ ನವೆಂಬರ್ನಲ್ಲಿ ನಡೆದಿದ್ದಂಥ ವಿಚಾರಣೆ ಸಂದರ್ಭದಲ್ಲೂ ಕೂಡ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ರಾಜನ್ ರಾಯ್ ಮತ್ತು ನ್ಯಾಯಮೂರ್ತಿ ಓಂ ಪ್ರಕಾಶ್ ಶುಕ್ಲಾ ಅವರಿದ್ದಂಥ ಪೀಠ ಗೃಹ ಸಚಿವಾಲಯದ ಪರವಾಗಿ ವಾದ ಮಂಡಿಸಿದ್ದಂತಹ
ಡೆಪ್ಯೂಟಿ ಸಾಲಿಸಿಟರ್ ಜನರಲ್ SP ಪಾಂಡೆ ಅವರಿಗೂ ಕೂಡ ಕೆಲವೊಂದು ಡೈರೆಕ್ಷನ್ಗಳನ್ನು ಕೊಟ್ಟಿತ್ತು. ಆದರೆ ಕೇಂದ್ರ ಗೃಹ ಸಚಿವಾಲಯ ಇದುವರೆಗೂ ಕೂಡ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಅದೇ ರೀತಿ ರಾಹುಲ್ ಗಾಂಧಿಯವರ ಭಾರತೀಯ ಪೌರತ್ವವನ್ನು ಪ್ರಶ್ನೆ ಮಾಡಿ BJP ಸಂಸದರಾಗಿರ್ತಕ್ಕಂತಹ ಸುಬ್ರಮಣಿಯನ್ ಸ್ವಾಮಿಯವರು ಕೂಡ 2019ರಲ್ಲಿ ಪ್ರತ್ಯೇಕವಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ದೆಹಲಿ ಹೈಕೋರ್ಟ್ನಲ್ಲಿ ಅದು ವಿಚಾರಣೆ ಕೂಡ ನಡೆಯಿತು. ದೆಹಲಿ ಹೈಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ವಿಚಾರವಾಗಿ ಸ್ಪಷ್ಟನೆ ನೀಡುವಂತೂ ಕೂಡ ಸೂಚನೆ ನೀಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರಿಯಾಕ್ಷನ್ಸ್ ಕೂಡ ಮತ್ತು ಬರದೇ ಇರೋದು ಒಂದು ಕಡೆ ಬೇಸರ. ಸ್ನೇಹಿತರೆ, ಈಗೊಂದು ಚರ್ಚೆ ಪದೇ ಯಾವಾಗಲೂ ಕೂಡ ಸದ್ದು ಮಾಡ್ತಾ ಇರುತ್ತೆ. ನಿಮಗೆ ಇನ್ನೊಂದು ವಿವಾದ, ಯಾಕೆ ಈ ಭಾರತೀಯ ಪೌರತ್ವ ಮತ್ತು ಬ್ರಿಟನ್ ಪೌರತ್ವ, ಇಟಲಿ ಯಾವಾಗಲೂ ಕೂಡ ಈ ಸೋನಿಯಾ ಗಾಂಧಿ ಫ್ಯಾಮಿಲಿಗೆ ಯಾವಾಗಲೂ ಕೂಡ ತಳಕು ಹಾಕ್ಕೊಂಡಿರುತ್ತೆ ಅನ್ನೋದಕ್ಕೆ ಅದಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಎಲ್ಲಿಂದಲೋ ಬಂದವರು ಭಾರತೀಯತೆಯನ್ನು ಕಂಡುಕೊಂಡ್ರು, ಭಾರತೀಯ ಪೌರತ್ವವನ್ನು ಪಡೆದುಕೊಂಡ್ರು, ಇಲ್ಲೇ ಈಗ ರಾಜಕೀಯವಾಗಿಯೂ ಕೂಡ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಆರೋಪಗಳು. ಸೋನಿಯಾ ಗಾಂಧಿ ಇಟಲಿ ಮೂಲದ ಕುಟುಂಬದಲ್ಲಿ ಹುಟ್ಟಿದವರು. ಇಂಗ್ಲೆಂಡಿಗೆ ಹೋಗಲಿಕ್ಕೆ ಅಂತ ಬಂದಾಗ ಅವತ್ತಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವ್ರ ಮಗ ರಾಜೀವ್ ಗಾಂಧಿಯವ್ರ ಪರಿಚಯವಾಗುತ್ತೆ. ಎಳೆ ವಯಸ್ಸು ಹದಿಹರೆಯದವರ ನಡುವೆ ಅಂತಸ್ತು ಮೀರಿದಂಥ ಸ್ನೇಹ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ, ಪ್ರೀತಿ ಚಿಗುರುತ್ತೆ. ಈ ವಿಷಯ ಇಂದಿರಾ ಗಾಂಧಿಯವ್ರಿಗೆ ಗೊತ್ತಾದಾಗ ಭಾವಿ ಸೊಸೆಯನ್ನು ಹೈಕಮಿಷನರ್ ಕಚೇರಿಯಲ್ಲೇ ಭೇಟಿ ಹಾಕ್ತಾರೆ. ಮದುವೆ ಮತ್ತು ಮುಂದಿನ ಪ್ರಸ್ತಾಪಗಳು ಕೂಡ ನಡೆಯುತ್ತವೆ. ಮುಂದಿನ 2 ವರ್ಷಗಳ ನಂತರ ಈ ಪ್ರೀತಿ ಹಾಗೆ ಕಂಟಿನ್ಯೂಡ್ ಆಗಿ ಸೋನಿಯಾ ರಾಜೀವ್ ಗಾಂಧಿ ಮದುವೆ ಕೂಡ ನಡೆಯುತ್ತೆ. ನಿಮಗೆ ಆಗಿನ ಸಮಯಕ್ಕೆ ಅವತ್ತಿಗೆ ಹಿಂದಿ ಇರಲಿ, ಸರಿಯಾದ ಇಂಗ್ಲೀಷ್ ಕೂಡ ಸೋನಿಯಾ ಗಾಂಧಿಯವರಿಗೆ ಮಾತನಾಡಲಿಕ್ಕೆ ಬರ್ತಾ ಇರಲಿಲ್ವಂತೆ. ಇಂದಿರಾ ಗಾಂಧಿಯವರು ಸೊಸೆಯ ಜೊತೆಗೆ ಫ್ರೆಂಚ್ನಲ್ಲಿಯೇ ಕಮ್ಯುನಿಕೇಷನ್ ನಡೆಸ್ತಾ ಇದ್ರಂತೆ. ಇಂಥ ಸೋನಿಯಾ ಗಾಂಧಿ ಮುಂದೆ ಹಿಂದಿ ಕಲಿತರು. ರಾಜಕಾರಣದಿಂದ ದೂರವೇ ಆರಂಭದಲ್ಲಿದ್ದರೂ ಕೂಡ ಇಂದಿರಾ ಬದುಕಿರಬೇಕಾದ್ರೆ ಸಂಜಯ್ ಗಾಂಧಿಯವರ ಅಕಾಲಿಕ ಸಾವಾಗುತ್ತೆ. ಅತ್ತೆ ಇಂದಿರಾ ಗಾಂಧಿಯವರು ಕೊಲೆ ಕೂಡ ನಡೆದು ಬಿಡುತ್ತೆ. ಇನ್ನೊಂದು ಕಡೆ ಸಿಖ್ ನರಮೇಧ ಕೂಡ ನಡೆದು ಬಿಡುತ್ತೆ. ಮುಂದೆ ರಾಜೀವ್ ಗಾಂಧಿ ಪೈಲಟ್ ಕೆಲಸವನ್ನು ಬಿಟ್ಟು ಅದಾದ ಮೇಲೆ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಅದಾದ ಮೇಲೆ ಪ್ರಧಾನಿ ಕೂಡ ಆಗ್ತಾರೆ. ಈ ಸಮಯದಲ್ಲಿ ಗಂಡ ಲೋಕಸಭಾ ಕ್ಷೇತ್ರದಲ್ಲಿ ಚಾರಿಟಿ ಮಾದರಿಯ ಕೆಲಸ ಮಾಡಿಕೊಂಡು ತೆರೆಮರೆಯಲ್ಲೇ ಸೋನಿಯಾ ಗಾಂಧಿ ಕೂಡ ಇದ್ದರು. ಅದಾದಮೇಲೆ ಆದಂಥ ಒಂದು ದುರ್ಘಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಸೋನಿಯಾ ಗಾಂಧಿಯವರ ಪತಿ ರಾಜೀವ್ ಗಾಂಧಿಯವರ ಹತ್ಯೆ ಭೀಕರವಾದಂಥ ಸುದ್ದಿ ಕೂಡ ಕೇಳಿಬರೋದು. ತಮಿಳುನಾಡಿನ ಶ್ರೀ ಪೆರಂಬಂದೂರಿನಲ್ಲಿ ರಾಜೀವ್ ಗಾಂಧಿಯವರು 1991 ಮೇ ತಿಂಗಳಿನಲ್ಲಿ LTTE ಅವರ ಕಡೆಯಿಂದ ಆತ್ಮಾಹುತಿ ಬಾಂಬ್ ದಾಳಿಗೆ ಬಲಿಯಾಗ್ತಾರೆ. ಇವತ್ತಿಗೆ ಇವೆಲ್ಲ ಘಟನೆಗಳ ನಂತರ ಅದಾದಮೇಲೆ ಸೋನಿಯಾ ಗಾಂಧಿಯವರು ರಾಜಕೀಯ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿದ್ದು, ಅದಾದ ಮೇಲೆ ತೆರೆಮರೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ಮನಮೋಹನ್ ಸಿಂಗ್ ಅಂತ ನಾಯಕರಿಗೆ ಅಧಿಕಾರವನ್ನು ಕೊಟ್ಟಿದ್ದು, ಇವೆಲ್ಲವೂ ಕೂಡ ಇತಿಹಾಸ. ಇವತ್ತಿಗೆ ಸೋನಿಯಾ ಗಾಂಧಿಯವ್ರ ವಯಸ್ಸು 78 ವರ್ಷ. ಎಲ್ಲವನ್ನು ಕೂಡ ಮಗನ ಹೆಗಲಿಗೆ ಅಂದರೆ ರಾಹುಲ್ ಗಾಂಧಿಯವರ ಹೆಗಲಿಗೆ ಹೊಣೆಗಾರಿಕೆಯನ್ನು ಕೊಟ್ಟು ದೂರದಲ್ಲೇ ನಿಂತ್ಕೊಂಡು ನೋಡ್ತಿದ್ದಾರೆ. ಆದರೆ ಈ ನಡುವೆ ಮಗನ ಭಾರತೀಯ ಪೌರತ್ವದ ಚರ್ಚೆ ನಡೀತಾ ಇರೋದು. ಲಂಡನ್ನಲ್ಲೂ ಕೂಡ ಅಂದರೆ ಬ್ರಿಟನ್ನಲ್ಲೂ ಕೂಡ ಆತ ಪೌರತ್ವವನ್ನು ಹೊಂದಿದ್ದಾನೆ ಅನ್ನೋ ಚರ್ಚೆ ಮುನ್ನೆಲೆಗೆ ಬಂದಿರೋದು. ಈಗಾಗಲೇ ಸದ್ಯ ಗೃಹ ಸಚಿವಾಲಯಕ್ಕೆ ಒಂದು ರಿಯಾಕ್ಷನ್ಸ್, ಒಂದು ಸ್ಪಷ್ಟನೆ ಕೂಡ ಕೇಳಿರೋದು. ಮುಂದೆ ಏನಾಗುತ್ತೋ ನೋಡೋಣ, ಕಾದು ನೋಡೋಣ. ಒಟ್ಟಾರೆಯಾಗಿ ಮುಂದೆ ರಾಹುಲ್ ಗಾಂಧಿಯ ಭವಿಷ್ಯವನ್ನು, ರಾಜಕೀಯ ಭವಿಷ್ಯವನ್ನು ನೋಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿಗರಲ್ಲಿ ಇದೊಂದು ತಳಮಳ ಮತ್ತು ಆತಂಕಕ್ಕೂ ಕೂಡ ಕಾರಣವಾಗುತ್ತೆ. ಸ್ನೇಹಿತರೆ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ. ಸ್ನೇಹಿತರೆ, ಅವನಿಯಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಪ್ರೋತ್ಸಾಹಿಸಿ.